ಫಸ್ಟ್ ಎಂಟ್ರಿ ದಯಾನಂದ ಸಾಗರ್ ಕಾಲೇಜ್ ಯೂನಿವರ್ಸಿಟಿ. ಏನಕ್ಕಂದರೆ ಪ್ಲೇಸ್ ಸಖತ್ತಾಗಿದೆ, ದಿ ಬೆಸ್ಟ್ ವ್ಯೂ. ಗಾಡಿಗಳು ಜಾಸ್ತಿ ಕಾಣಿಸ್ತೈತೆ. ಬ್ಯಾರಿಕೇಟರೆಲ್ಲ ಹಾಕ್ಕೊಂಡಿದ್ದಾರೆ. ಏನೋ ಮತ್ತೆ ಈವೆಂಟ್ ಏನಾದ್ರು ಸ್ಟಾರ್ಟ್ ಮಾಡಿದ್ರ. ಸೊ ನಾನು ನೋಡ್ದಂಗೆ ಈ ಕಾಲೇಜಲ್ಲಿ ತಿಂಗಳಿಗೆಲ್ಲ ಈವೆಂಟ್ ಮಾಡ್ತಾರಪ್ಪ. ನಾವು ಓದುವಾಗ ಎಲ್ಲ ವರ್ಷಕ್ಕೆ ಮಾಡ್ತಿದ್ರು ಈವೆಂಟ್ಗಳನ್ನ, ಇಲ್ಲೆಲ್ಲ ಮಂತ್ಲಿಗೆ ಮಾಡ್ತಾರೆ ಈವೆಂಟೆಲ್ಲ. ಓಕೆ ಆಯ್ತಾ, ಏನೋ ಈವೆಂಟ್ ನಡೀತಿದೆ. ಇಷ್ಟು ವೆಹಿಕಲ್ಗಳೆಲ್ಲ ಯೂಶ್ವಲಿ ನಾನು ನೋಡೇ ಇರಲಿಲ್ಲ. ಓಕೆ, ಬ್ಯಾರಿಕೇಟರೆಲ್ಲ ಕ್ಲೋಸ್ ಮಾಡಿಬಿಟ್ಟಾರೆ. ಅಲ್ಲಿ ಶೆಡ್ ಗಿಡ್ ಹಾಕ್ಕೊಂಡೇನೋ. ಆಯ್ತಪ್ಪ, ನಡಿ ಕಂದ. ಚಲ್ ಇದೆ ಪಕ್ಕ. ಈ ರೋಡಲ್ಲಿ ನಾನು ಫಸ್ಟ್ ಟೈಮ್ ಬರ್ತಿರೋದು. ನಾನು ಯೂಶ್ವಲಿ ನಾನು ಸ್ಟೇಡಿಯಂ ರೋಡಲ್ಲಿ ಹೋಗ್ತಿದ್ದೆ, ಬಟ್ ಈ ಡೌನಲ್ಲಿ ಯಾವತ್ತೂ ಬಂದಿಲ್ಲ. ಫಸ್ಟ್ ಟೈಮು. ಎಲ್ಲ ಈವೆಂಟ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾವ್ರೆ ಬಾಯ್ಸ್ ಆ್ಯಂಡ್ ಗರ್ಲ್ಸು. ಏನಿದೆ ಸ್ಪೆಷಲ್ ಇಲ್ಲಿ? ನಾವು ಗಾಡಿಗಳೇ ಕಾಣಿಸ್ತಾ ಇಲ್ವಲ್ಲ. ಒಂದೇ ಗಾಡಿ ಹೋಗ್ತಿರೋ ಥರ ನನಗೆ ಫೀಲ್ ಆಗ್ತಿದೆ. ಅಟ್ಲೀಸ್ಟ್ ಯಾವ್ದಾದ್ರು ಅಕ್ಕಪಕ್ಕ ಗಾಡಿಗಳಿವೆ, ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಒಂದೇ ಗಾಡಿ ಹೋಗ್ತಿದ್ರೆ ಒಂಥರ ಫೀಲ್ ಬೇರೆ. ಈವೆಂಟು ರೈಟ್ ಸೈಡ್ ನಡೀತಾ ಇತ್ತು ಈವೆಂಟು. ಓಕೆ, ತಿರುಗಬೇಕಷ್ಟೆ. ಗಾಡಿ ನೋಡಿದ ತಕ್ಷಣ ಏನೂ ಮಾಡೋಕ್ಕಾಗಲ್ಲ ಅಂಥ ಗಾಡಿ ಇದು. ನಮ್ಗೆ ದಾರಿ ಬೇರೆ ತೋರಿಸ್ತವ್ರೆ, ಎಲ್ಲೆಲ್ಲಿ ಹೋಗ್ಬೇಕು, ಏನು ಮಾಡಬೇಕಂತ. ಎಲ್ಲ ಕಡೆ ಬ್ಲಾಕ್ ಮಾಡ್ಕೊಬಿಟ್ಟಿದ್ದಾರಲ್ಲ ದಯಾನಂದ ಸಾಗರದವರು. ಇದು ಒಂಥರ ಮಿನಿ ತಿರುಪ್ತಿ ಥರ. ಎಲ್ಲೆಲ್ಲಿ ಜಾಗಗಳೈತೆ ಅಂತ ಇನ್ನೂ ಕರೆಕ್ಟಾಗೇ ಗೊತ್ತಿಲ್ಲ. ಎಲ್ಲೆಲ್ಲೋ ಎಂಟ್ರಿ ಐತೆ, ಎಲ್ಲೆಲ್ಲೋ ಎಕ್ಸಿಟ್ ಐತೆ. ಇರಪ್ಪ, ಆಯಿತು ಹೋಗ್ತೀನಿ, ಅದೇ ಸೈಡ್ ಹೋಗ್ತೀನಿ. ಇರೋಕಂದ ಎಲ್ಲರೂ ಜಾಗ ಸಿಗ್ಲಿ ಹಾಕೊತೀನಿ ಗಾಡಿ ಲೆಫ್ಟ್ಗೆ. ಓಕೆ, ಇರೋಕಂದ ಅವ್ನಿಗೂ ಅರ್ಜೆಂಟು, ನನಗೂ ಅರ್ಜೆಂಟ್, ಏನೂ ಮಾಡೋಕ್ಕಾಗಲ್ಲ. ಯೂನಿವರ್ಸಿಟಿ ಇವತ್ತು ಯಾಕೋ ಅಷ್ಟು ನೋಡೋಕ್ಕಾಗಿಲ್ಲ. ಇನ್ನೊಂದು ದಿನ ಬರ್ತೀನಿ ಯೂನಿವರ್ಸಿಟಿ ಕಡೆಗೆ, ನೀಟಾಗಿ ತೋರಿಸ್ತೀನಿ ಏನಿದೆ, ಏನೇನು ಹಿಂಗೆ ಇದೆ ಒಳಗಡೆ. ಆ ಕಡೆ ಸ್ಟೇಡಿಯಮ್ಗಳು ಮತ್ತು ಇನ್ಸೈಡ್ ಎಲ್ಲನೂ ಥರ ಒಳಗಡೆ ಪೀಸಾಗಿದೆ. ಕಾಲೇಜು, ಮೆಡಿಕಲ್ಲು ಎಲ್ಲನೂ. ಎಂದು ಹುಡುಗರು ಆಚೆ ಕಡೆ ಮಾತ್ರ ಯಪ್ಪ. ಗಾಡಿ ಸ್ವಲ್ಪ ಓಪನ್ ಮಾಡೋಕ್ಕೆ ಟೈಮ್ ಸಿಕ್ತು ಇವಾಗ. 3, 2, 1 ಮೇನ್ ರೋಡ್. ಓಕೆ, ಗಾಡಿ ಮಾತ್ರ ಒಳ್ಳೆ ಸ್ಪೋರ್ಟ್ಸಿ. ಹೇಳೋಕ್ಕೆ ಮಾತ್ರ ಗಾಡಿ ಅಡ್ವೆಂಚರು ಮಾತ್ರ ಒಳ್ಳೆ ಸ್ಪೋರ್ಟ್ಸ್ ಥರ ಫೀಲ್ ಕೊಡುತ್ತೆ ಈ ಗಾಡಿ. ಅಡ್ವೆಂಚರ್ಗೂ ಸರಿ, ಸ್ಪೋರ್ಟ್ಸ್ ಲೆವೆಲ್ಗೂ ಗಾಡಿ ಸರಿ. ಅಡ್ವೆಂಚರ್ ಕಂಫರ್ಟಬಲ್ ಸರಿ. ಸ್ಪೋರ್ಟ್ಸಲ್ಲಿ ಆರಾಮಾಗಿ ಗಾಡಿಗಳಿಗೆ ಯಾವ ಗಾಡಿಗೂ ಕಾಂಪೀಟ್ ಮಾಡಿಕೊಂಡು ಆರಾಮಾಗಿರ್ಬೋದು. ಗಾಡಿ ಬಗ್ಗೆ ಇನ್ನೊಂದು ದಿನ ರಿವ್ಯೂ ಮಾಡ್ತೀನಿ ನಿಧಾನಕ್ಕೆ. ಹೆಂಗೆ ತೊಗೊಂಡೆ, ಹೆಂಗೆಲ್ಲ ಗಾಡಿನ ಈಸ್ಕೊಂಡೆ, ಏನೆಲ್ಲ ಕಷ್ಟಪಟ್ಟು. ನೆಕ್ಸ್ಟು ಆ್ಯಕ್ಸಸರೀಸ್ ಬಗ್ಗೆ ಏನೇನು ಹಾಕ್ಸಿದ್ದೀನಿ. ಆಮೇಲೆ ಅದೇ ಸ್ಟ್ರಗಲ್ಸ್ ಎಲ್ಲ ಹೇಳಬೇಕು ಇನ್ನೊಂದು ವೀಡಿಯೋದಲ್ಲಿ. ಈ ವಿಡಿಯೋ ಏನಕ್ಕೆ ಇದು ಮಾಡ್ತೀನಿ ಅಂದರೆ, ಫಸ್ಟು ರೀಸೆಂಟಾಗಿ ಕ್ಯಾಮ್ರಾ ಏನೋ ತೊಗೊಂಡೆ, ಯಾವ ಕ್ಯಾಮ್ರಾ ಅಂತ ಎಲ್ಲ ಹೇಳ್ತೀನಿ. ಸೊ ಅದಕ್ಕೆ ಒಂದು ಸಲ ಚೆಕ್ ಮಾಡಿಬಿಡೋಣ, ಕ್ಲಾರಿಟಿ ಇಲ್ಲ ಹೆಂಗಿದೆ. ಆಲ್ರೆಡಿ ಒಂದು ಸ್ವಲ್ಪ ಒಂದು ಸೆಟ್ಟಿಂಗ್ ನೋಡಿ ಎಲ್ಲ ಸೆಟಪ್ ಮಾಡಿಕೊಂಡೆ ಕ್ಯಾಮ್ರಾದು. ಬಟ್ ವಿಜುವಲ್ಸು, ಆ್ಯಂಗಲ್ಲು, ಮೈಕ್ ತೊಗೊಂಡಿದ್ದೀನಿ. ಬಟ್ ಮೈಕ್ ಅಡ್ಜಸ್ಟಬಲ್ ನನಗೆ ಕರೆಕ್ಟಾಗೇನೋ ಮಾಡೋಕ್ಕೇನೋ ಬಂದಿಲ್ಲ ನನಗೆ. ನನಗೇನೋ ನನ್ನ ಟ್ಯಾಲೆಂಟೇ ಯೂಸ್ ಮಾಡಿ ನಾನು ಮೈಕ್ ಇದು ಮಾಡಿದೆ. ಅದು ನೋಡ್ರೆ ಮೈಕ್ ಕನೆಕ್ಟೇ ಆಗಿಲ್ಲ. ಸೊ ನಾನು ಅದಕ್ಕೆ ವಾಯ್ಸ್ ಓವರ್ ಮೊಬೈಲಿಂದ ಕೊಡ್ತಾಯಿದ್ದೀನಿ. ಇಲ್ಲ ಅಂದಿರೋ ಮೈಕ್ ವಾಯ್ಸ್ ಇನ್ನೂ ಚೆನ್ನಾಗಿ ಬರ್ತಿತ್ತು. ಏನೋ ಮಾತಾಡಿದ್ದೆ ಫ್ಲೋನಲ್ಲಿ, ಅದು ಫ್ಲೋ ಎಲ್ಲ ಈಗ ನೆನಪೇ ಆಗ್ದಲ್ಲ ಒಂದು ಚೂರು. ಸೊ ಈ ರೋಡ್ ಬಂದು ಹಾರೋಳಿ ಟು ಕನಕಪುರ ಮೇನ್ ರೋಡು. ಸೊ ಗಾಡಿ ಸ್ಟೆಬಿಲಿಟಿ ಮಾತ್ರ ಹೇಳಂಗೆ ಇಲ್ಲ. ಸ್ಮೂತು ಗಾಡಿ ಸ್ಟೆಬಿಲಿಟಿ ಮಾತ್ರ ಹಂಗೈತೆ. ಸೊ ರೋಡು ಕೂಡ ಡಿವೈಡರ್ ರೋಡು ಚೆನ್ನಾಗಿದೆ. ಇಷ್ಟಿದ್ರೆ ಸಾಕು ನಮ್ಮ ಗಾಡಿ ಓಡಿಸೋಕ್ಕೆ. ಎಷ್ಟು ಕಿಲೋಮೀಟರ್ ಆದರೂ ಬೇಕಾದ್ರೂ ನಾವು ಈಸಿಯಾಗಿ
ಪ್ಲೇನ್ ಥರ ಓಡಿಸ್ಕೊಂಡು ಹೋಗ್ಬೋದು, ಅಷ್ಟು ಹಂಪ್ಸ್ಗಳಿಲ್ಲ ಏನಿಲ್ಲ. ಹಿಂಗಿದ್ರು ಓಕೆ, ಹಂಪ್ಸ್ಗಳಿದ್ರು ನಮ್ಮ ಗಾಡಿಗಂತೂ ಟಚ್ ಅಂತೂ ಆಗಲ್ಲ. ಏನಕ್ಕಂದರೆ ಗಾಡಿ ಬಗ್ಗೆ ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಆ ಲೆವೆಲ್ ಕೊಟ್ಟವು ನಮ್ಮ ಗಾಡಿಗೆ. ಸೊ ನಾನು ಜಸ್ಟ್ ವೀಡಿಯೋ ಮಾಡಿದಿರೋದು ವೀಡಿಯೋ ಪರ್ಪಸ್ಗೆ. ಸೊ ಕ್ಲಾರಿಟಿ, ಸೊ ನೆಕ್ಸ್ಟ್ ಏನಾದ್ರು ಚೇಂಜ್ಗಿನ್ ಮಾಡ್ಕೋಬೇಕಾ, ಆಮೇಲೆ ಏನಾದ್ರು ಫೀಡ್ಬ್ಯಾಕ್ ಬಂದರೆ ನೆಕ್ಸ್ಟ್ ಹೆಂಗೆ ಆಲ್ಟರ್ನೇಟಾಗಿ ಚೇಂಜ್ ಮಾಡಿಸ್ಕೋಬೇಕು ಅಂತ. ಸೊ ಒಂದು ವೀಡಿಯೋ ಮಾಡಾದ್ಮೇಲೆ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನು ಬೇಕು ಏನೇನು ಬೇಡ ಅಂತ, ಒಂದು ಗುಡ್ ವೇನಲ್ಲಿ ಹೋಗೋಣ ಅಂತ. ಹಂಗೂ ಬೇಡ ಹಿಂಗೂ ಬೇಡ, ಒಂದು ಸ್ವಲ್ಪ ಪ್ಲೇನಾಗಿ ಪೀಸಾಗಿ ಹೋಗೋಣ ಅಂತ. ಅದಾದ್ಮೇಲೆ ಸ್ವಲ್ಪ ಇದಾದ್ಮೇಲೆ ನೋಡ್ಕೊಳ್ಳೋಣ, ಏನೋ ಒಂದು ಲೆಕ್ಕಾಚಾರ ಮಾಡೋದಾಗುತ್ತೆ. ರೋಡ್ ಮಾತ್ರ ಪೀಸಾಗಿದೆ ಗುರು ಗಾಡಿ ಓಡಿಸೋಕ್ಕೆ. ಏನು ಎಷ್ಟರಲ್ಲಿ ಹೋದರೂ ಫೀಲೇ ಬರಲ್ಲ, ಎಷ್ಟರಲ್ಲಿ ಗಾಡಿ ಹೋಗ್ತಿದ್ರು ಕೂಡ ನಮಗೆ. ಬಟ್ ಒಂದು ರಿಸ್ಕಿ ಅಂದರೆ ಡಿವೈಡರ್ಗಳು ಎಲ್ಲೆಲ್ಲಿರುತ್ತೆ ಅಂತ ಸ್ವಲ್ಪ ರೋಡ್ ಬಗ್ಗೆ ಗೊತ್ತಿರೋ ಸರಿ. ಗೊತ್ತಿಲ್ಲದಿರೋ ರೋಡಲ್ಲೆಲ್ಲ ಸ್ವಲ್ಪ ಹೋಗೋದು ಸ್ವಲ್ಪ ಡೇಂಜರೇ. ಗೊತ್ತಿರೋ ರೋಡಲ್ಲಿ ಆಟಾಡ್ಕೋಬೋದು, ಗೊತ್ತಿರುತ್ತೆ ನಮಗೆ ಎಲ್ಲೆಲ್ಲಿ ಏನಿರುತ್ತೆ, ಯಾವ ಲೆಕ್ಕಾಚಾರ, ಹೆಂಗೆ ಬರ್ತಾರೆ ಬಾಯ್ಸು, ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅಂತ ಒಂದು ಗೆಸ್ ಇರುತ್ತೆ. ಗೊತ್ತಿಲ್ಲದಿರೋ ರೋಡಲ್ಲಿ ಗಾಡಿ ಓಡಿಸ್ಬೇಕು ಅಂದರೆ ಒಂದು ನೋಡ್ಕೊಂಡು ಮಾಡಿ ಓಡಿಸ್ಬೇಕಾಗ. ಇನ್ನೊಂದು ಗಾಡಿ ಮೇಲೆ ಕುತ್ಕೊಂಡ್ರೆ ಗುರು ನನಗಂತೂ ಗಾಡಿಯಿಂದ ಕೆಳಗಿಳಿಯೋಕ್ಕೆ ಮನ್ಸು ಬರಲ್ಲ. ನಮ್ಮ ಸೈಡಲ್ಲೆಲ್ಲ ನಾನು ಗಾಡಿ ಎಲ್ಲರೂ ಹಾರೋಳ್ಳಿ, ಕನಕಪುರ ಈ ಸೈಡೆಲ್ಲರೂ ಹೋದರೆ ನಾನು ಏನಾದ್ರು ತಿನ್ನಬೇಕು ಅಂತ ಅನ್ಸೋರು ಕೂಡ ನಾನು ಗಾಡಿಯಿಂದ ಹೇಳಿಲ್ಲ, ಹಂಗೆ ಸುಮ್ಮನೆ ಹೊರ್ಟೋಗ್ಬಿಡ್ತೀನಿ. ಮೂಡೇ ಇರಲ್ಲ ಗಾಡಿ ಮೇಲೆ ಕುತ್ಕೊಂಡ್ರೆ. ಅಷ್ಟು ಕಂಫರ್ಟಬಲ್ ಐತೆ ಗಾಡಿ ಮಾತ್ರ. ಒಳ್ಳೆ ಸೀಟಿಂಗ್ ಇದಾಗಿರ್ಬೋದು, ಪೊಸಿಷನು, ಹ್ಯಾಂಡ್ಲಿಂಗ್ ಕೆಪಾಸಿಟಿ ಮಸ್ತಾಗಿದೆ. ಹಿಂದೆಗಡೆ ಇನ್ನೊಬ್ರು ಕುತ್ಕೊಂಡ್ರು ಕೂಡ ಅವ್ರಿಗೂ ಅದೇ ಫೀಲ್ ಆಗುತ್ತೆ ಕಂಫರ್ಟಬಲ್. ನಾವು ಯಾವ ಥರ ಕಂಫರ್ಟಬಲ್ ಆಗಿರ್ತೀವೋ ಏನೂ ಮಾಡೋಕ್ಕಾಗಲ್ಲ. ಅಕ್ಕಪಕ್ಕ ಹೇಳಿಲ್ವಾ ಡಿವೈಡ್ರಲ್ಲಿ ಅಕ್ಕಪಕ್ಕ ಬರ್ತಾ ಇರ್ತಾರೆ ಬಾಯ್ಸ್ ಅಂತ. ಅವನು ಬ್ರೇಕ್ ಹಾಕಲ್ಲ, ನಾನು ಬ್ರೇಕ್ ಹಾಕಲ್ಲ. ಈಗೋ KSRTC ಆಟೋ ನಿಮಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಎಲ್ಲ ಕಡೆಯಿಂದ ಬಂದರು. ನಮಗಂತೂ ಯಾವ ಸ್ಪೀಡಲ್ಲಿ ಹೋಗ್ತದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಒಳ್ಳೆ ಹೂ ಥರ ಹೋಗ್ತೈತೆ ಗಾಡಿ, ಕಂಫರ್ಟಬಲ್ ಮಾತ್ರ. ನಾನು ಬೇರೆ ಗಾಡಿ ಎಲ್ಲ ಇದು ಮಾಡಿಲ್ಲ, ಬಟ್ ಎಲ್ಲ ರಿವ್ಯೂಸ್ ಎಲ್ಲ ಕೇಳಿ ನೋಡಿ. ಬಟ್ BMW ಅಷ್ಟು ಯಾವುದೂ ಯಾವುದೂ ಮಾಡಲ್ಲ ಕಂಫರ್ಟಬಲಲ್ಲಿ. ನಂಬರ್ 1 BMWನೇ. ಏನಕ್ಕೆ ಅಂದರೆ ಆ ರೈಡಿಂಗ್ ಪೊಸಿಷನ್ ಆಗಿರ್ಬೋದು, ಸೀಟಿಂಗು, ಹ್ಯಾಂಡ್ಲಿಂಗು ಆ ಥರ ಕೊಟ್ಟಿದ್ದಾನೆ. 100 ಸುಮ್ಮನೆ ನಾರ್ಮಲ್ ಸ್ಪೀಡೇ 100 ಇದಕ್ಕೆ. ಹಿಂಗೆ ನಿಧಾನಕ್ಕೆ ಹೋಗ್ತೀನಿ ಅಂದರೂ ಕೂಡ 100 ಹೋದ್ರೂ ಆರಾಮ್ಸೆ ಇದು. ಎಲ್ಲರೂ ಲಾಂಗಲ್ಲಿ ಹೋಗ್ತೀವಿ ಅಂದರೆ ಒಂದು 100-120 ಲಾಕ್ ಮಾಡಿಬಿಟ್ಟು ಇಟ್ಕೊಂಡ್ರೆ ಆರಾಮಾಗಿ ನಿಧಾನಕ್ಕೆ ಕೂಲಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು, ಏನೂ ತೊಂದರೆ ಇಲ್ಲ, ರಿಸ್ಕ್ ಇಲ್ಲ. ಅಕ್ಕಪಕ್ಕ ಗ್ರೀನರಿ ಚೆನ್ನಾಗಿದೆ. ಸ್ವಲ್ಪ ಲೈಟಾಗಿ ಮಳೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಒರಿಜಿನಲ್ ಸೌಂಡ್ ಹಾಕ್ಬಿಟ್ರೆ ನಿಜವಾಗ್ಲೂ ನಾವು ಒಬ್ಬರು ಕೇಳಲ್ಲ ವಿಡಿಯೋನ. ಗರ 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 ಅನ್ನುತ್ತೆ ವಾಯ್ಸು. ಅದೇನು ಹೆಚ್ಚು ಕಮ್ಮಿ ಮಾಡಿದ್ನೋ ನನಗಂತೂ ಗೊತ್ತಿಲ್ಲ. ಎಲ್ಲ ಬ್ಲೂಟೂತ್ ಎಲ್ಲ ನೀಟಾಗಿ ಕಾನ್ಫಿಗರ್ ಮಾಡಿದೆ, ಬಟ್ ಅದೇನೋ ಟ್ಯೂನ್ ಏನೋ ಮಾಡಬೇಕಿತ್ತು. ಅದು ಏನು ಟ್ಯೂನೋ ನಮ್ಗೆ ಗೊತ್ತಿಲ್ಲ. ಮನೆಗೆ ಹೋಗಿ ನೋಡಬೇಕು ಏನಿದೆ ಅಂತ. ನಾನು ಯಾವುದು ಯೂಟ್ಯೂಬ್ ಏನು ನೋಡೋಕ್ಕೆ ಹೋಗಿಲ್ಲ, ಎಲ್ಲ ಗೈಡನ್ನು ಎಲ್ಲ ಬುಕ್ ನೋಡಿಕೊಂಡೆ ನಾನು ಇದು ಮಾಡಿದೆ. ಅದು ನೋಡಿದ್ರೆ ನನಗೆ ಕೈ ಕೊಡ್ತಿತ್ತಾರ. ಬಟ್ ನಾನು ಹಾಕೊಳ್ಳೋಕ್ಕಿಂತ ಮುಂಚೆ ಬ್ಲೂಟೂತ್ನ ನಾನು ಒಂದು ಸಲ ಹೆಲ್ಮೆಟಲ್ಲಿ ಹಾಕೊಂಡು ರೆಕಾರ್ಡ್ ಮಾಡಿದ್ದೆ ವಾಯ್ಸ್ನ. ಬಟ್ ನಾನು ರೈಡಿಂಗಲ್ಲಿ ರೆಕಾರ್ಡ್ ಮಾಡಿರಲಿಲ್ಲ. ಜಸ್ಟ್ ನಾನು ಹಂಗೆ ಮಾತಲ್ಲೇ ಮನೆಯಲ್ಲೇ ಹಾಕ್ಕೊಂಡು ಕಮ್ಯುನಿಕೇಟ್ ಮಾಡಿದ್ದೆ, ಕನೆಕ್ಷನ್ನು ಎಷ್ಟು ಡಿಸ್ಟೆನ್ಸಿಗೆ ಸಿಗುತ್ತೆ ಅಂತ. ಬಟ್ ನನ್ನ ಐಡಿಯಾ ಎಲ್ಲ ರಾಂಗ್ ಆಯಿತು. ಹೇಳ್ತೀನಿ ಗಾಡಿ ಯಾವುದು, ಗಾಡಿ ಆಲ್ಮೋಸ್ಟ್ ಎಲ್ಲ ಗೊತ್ತಾಗಿರುತ್ತೆ ಯಾವ ಗಾಡಿ ಅಂತ ನೋಡಿದ್ರೇ. ಯಾವ ಕ್ಯಾಮ್ರಾ ತೊಗೊಂಡಿದ್ದೀನಿ, ಯಾವ ಮೈಕ್ ತೊಗೊಂಡಿದ್ದೀನಿ,
ಆ್ಯಕ್ಸಸರೀಸ್ ಏನೇನು ಹಾಕ್ಸಿದ್ದೀನಿ, ಗಾಡಿ ಬಗ್ಗೆ ಇನ್ ಡೀಟೇಲಾಗಿ ಹೇಳ್ತೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಫುಲ್ ಆ್ಯಂಡ್ ಫುಲ್ಲು ಫಸ್ಟಿಂದನೇ ನೀಟಾಗಿ ಪ್ರಾಪರಾಗಿ ಹೋದರೆ ಚೆನ್ನಾಗಿರಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಇರಬೇಕು. ಅದಕ್ಕೆ ಇದೊಂಥರ ಫಸ್ಟ್ನೇ ವಿಡಿಯೋ ದೇವ್ರಿಗೆ, ಮಿಕ್ಕಿದ್ದೆಲ್ಲ ನಮಗೆ ಇಟ್ಬಿಟ್ಟು. ಬಟ್ ಕನಕಪುರ ರೋಡು ಈ ಥರ ಆಗುತ್ತೆ ಅಂತ ನಿಜವಾಗ್ಲೂ ನಮ್ಗೆ ಗೊತ್ತಿರಲಿಲ್ಲ. ಫ್ಯೂಚರಲ್ಲಿ ಏನೋ ಮಾಡ್ತಾರೆ, ಏನೋ ಒನ್ ವೇನಲ್ಲೇ ರೋಡು ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು ಅಂದ್ಕೊಂಡಿದ್ದೋ. ಬಟ್ ಡಬಲ್ ಹೈವೇ, ನ್ಯಾಷನಲ್ ಹೈವೇದಕ್ಕೂ ಒಂದು ಒಳ್ಳೆ ಹೆಸ್ರಪ್ಪ. ಬಟ್ ಈ ರೋಡೆಲ್ಲ ಪರ್ಮನೆಂಟ್ ಒಂದು ಲೆವೆಲ್ಗೆ 30-40 ವರ್ಷ ಏನು ಮಾತಾಡೋಂಗಿಲ್ಲ ಈ ರೋಡನ್ನ. ಒಂದು 2-3 ತಲೆಮಾರು ಗಾಡಿ ಓಡಿಸ್ಕೋಬೋದು ನೆಮ್ಮದಿಯಾಗಿ. ಬಟ್ ಈ ಸಿಮೆಂಟ್ ರೋಡ್ ಒಂದು ಸ್ವಲ್ಪ ಫೀಲ್ ಕೊಡುತ್ತೆ. ಇಲ್ಲಾಂದರೆ ಸಿಮೆಂಟ್ ರೋಡೇ ಪಳಗಬೇಕಾ ಇನ್ನು. ಮೋಸ್ಟ್ಲಿ ಸಿಮೆಂಟ್ ರೋಡು ಒಂದು 5 ವರ್ಷ ಪಳಗಬೇಕು, ಸಾಫ್ಟ್ ಆಗಬೇಕು ಅಂದರೆ. ಏನೋ ಒಂಥರ ವೈಬ್ರೇಟ್ ಆಗ್ತೈತೆ. ನನ್ನ ವಿಂಡ್ಶೀಲ್ಡ್ ನೋಡ್ರೆ ಅರ್ಧ ಗೊತ್ತಾಗುತ್ತೆ ನಿಮಗೆ ಗಾಡಿದು ಎಷ್ಟು ವೈಬ್ರೇಟ್ ಆಗ್ತೈತೆ ಗಾಡಿ ಅಂತ. ಆದರೂ ಟಾರ್ ರೋಡೇ, ಸಿಮೆಂಟ್ ರೋಡೇ ಒಂದು ಲೈಫ್ ಲಾಂಗ್ ಇರ್ಬೋದು ಸಿಮೆಂಟ್ ರೋಡು. ಬಟ್ ಟ್ರ್ಯಾಕಿಗೆಲ್ಲ ಗಾಡಿ ಓಡ್ಸೋಕ್ಕೆ ಟಾರ್ ರೋಡೇ ಬೆಸ್ಟು. ಕನಕಪುರ ಎಂಟ್ರಿ. ಕನಕಪುರ ಪೀಸ್ ಆಗಿದೆ, ಅಂಥ ರಶ್ ಏನಿಲ್ಲ. ಈಗ ಜನಸಾಮಾನ್ಯರು ಕಮ್ಮಿ ಅವರೇ ಕನಕಪುರದಲ್ಲಿ. ಎಲ್ಲ ರೋಡೆಲ್ಲ ಆರಾಮಾಗಿ ಖಾಲಿ ಇದೆ. ಬೆಂಗಳೂರಲ್ಲಿ ಓಡಾಡಿ ಈ ಥರ ಖಾಲಿ ಇರೋ ರೋಡ್ ನೋಡಿಬಿಟ್ರೆ ನಮಗೆ ಕಣ್ಣು ಹಂಗೆ ಅಳ್ಬಿಡ್ತಾರೆ. ಅಲ್ಲೊಂದು ಗಾಡಿ, ಇಲ್ಲೊಂದು ಗಾಡಿ. ಸೊ ನಾನು ಇವಾಗ ಗಾಡಿ ಓಡಿಸ್ತಿರೋ ಟೈಮ್ ಬಂದು ಅರೌಂಡ್ 3:30 ಈವ್ನಿಂಗ್ ಟೈಮಲ್ಲಿ ನಾನು ಗಾಡಿ ಓಡಿಸ್ತಿರೋದು. ಆಟೋದವ್ರು ಸರಿಯಪ್ಪ, ಚಿಂದಿಯಾಗಿ ಗಾಡಿ ಎಳಿತಾರೆ, ನಮ್ಗಿಂತ ಫಾಸ್ಟಾಗಿ ಎಳಿತಾರೆ ಅವ್ರ ಗಾಡಿನ. ರೂರಲ್ ಕಾಲೇಜು ಗೊತ್ತೇ ಆಗಲ್ಲ. ಕನಕಪುರ ಅಕ್ಕಪಕ್ಕ ಸುತ್ತನೂ ಅವ್ರು ಓಡಾಡಬೇಕು ಏನೇನಿದೆ ಪ್ಲೇಸ್ಗಳು ಅಂತ. ಎಲ್ಲೆಲ್ಲಿಂದನೋ ಬೆಂಗಳೂರು, ನಮ್ಮ ಫ್ರೆಂಡ್ಸ್ ಎಲ್ಲ ತುಮಕೂರಿಂದ ಬರ್ತಾರೆ ಕನಕಪುರಕ್ಕೆ ರೈಡಿಗೆ ಅಂತ. ಸೊ ನಾವು ಹಾರೋಹಳ್ಳಿ ಇರೋರೇ ಹೋಗಲ್ಲ, ಏನಕ್ಕೆ ಅಂತ. ಫಸ್ಟಿಗೆ ನಮ್ಮ ಕನಕಪುರ ನೀಟಾಗಿ ತೋರಿಸ್ಬೇಕು. ಕನಕಪುರದಲ್ಲಿ ಏನು ಫೇಮಸ್ ಇದೆ, ಏನು ತಿನ್ನೋದೇನಿದೆ, ಯಾವ ಜಾಗ ಚೆನ್ನಾಗಿದೆ, ಸೊ ಆ ಜಾಗಗಳನ್ನ ತೋರಿಸ್ಬೇಕು. ಅಷ್ಟು ಅಕ್ಕಪಕ್ಕ ಪ್ಲೇಸ್ನ ತೋರಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ಬೇರೆ ಕಡೆ ಓಡಾಡೋಣ, ಮನೇಲಿ ಪರ್ಮಿಷನ್ ಕೊಟ್ಟರೆ. ಇಲ್ಲ ಅಂದರೆ ಏನೋ ಒಂದು ಮಾಡೋದು, ಅದಕ್ಕೊಂದು ಮ್ಯಾಜಿಕ್ ಮಾಡಿದ್ರೆ ಆಯ್ತು. ಆಮೇಲೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನೋಡೋಣ ನಮ್ಗೆ ರಿವ್ಯೂಸು, ನಮ್ಮ ಬಾಯ್ಸ್ ಕಡೆಯಿಂದ ಫೀಡ್ಬ್ಯಾಕ್ ನಮ್ಗೆ ಹೆಂಗೆ ಬರುತ್ತೆ ಅದನ್ನ ತೊಗೊಂಡು ಏನೇನು ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ನೀಟಾಗಿ ಫಾರ್ಮ್ ಮಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಸಪೋರ್ಟ್ ಮಾಡ್ತೀರಿ ನೆಕ್ಸ್ಟ್ ವೀಡಿಯೋ ತನಕ. ಥ್ಯಾಂಕ್ ಯು.